ಯಾಕೆ ಒಂದು ಇಡೀ ವರ್ಷದಲ್ಲಿ ಒಂದ್ಸಲಿನಾದ್ರೂ ಇಡೀ ರಾಜ್ಯದಲ್ಲಿ ನಾಲ್ವಡಿಯವರ ಜಯಂತಿ ಯಾಕೆ ಮಾಡಬಾರ್ದು? ಆಧುನಿಕ ಬೆಂಗಳೂರಿನ ನಿರ್ಮಾತೃಗಳು ನಾಲ್ವಡಿ ಕೃಷ್ಣರಾಜ ಒಡೆಯರು. ತುಂಬ ಇದೆ ಮೈಸೂರು ಇತಿಹಾಸ ಅಂತ ತಿಳ್ಕೊಂಡು ಬಗ್ದಷ್ಟು ಸಿಗುತ್ತೆ ಆಳ ಅಂತ ಅಂತಾರಲ್ಲ, ಆ ಥರದ್ದು ಇತಿಹಾಸ. ವಿದ್ಯಾಪ್ಪ ವೇತನ ಅಂತ ಏನು ಕರಿತೀವಿ ನಾವು, ಇಂದಿರಾ ಗಾಂಧಿ ಅವರು ಇಂಟ್ರೊಡ್ಯೂಸ್ ಮಾಡಿದ್ರು ಅಂತೀವಿ, ಅದನ್ನು ನಾಲ್ವಡಿಯವರು ಇಂಟ್ರೊಡ್ಯೂಸ್ ಮಾಡಿದ್ದು ಮೊದಲು. ಮೈಸೂರು ಸಂಸ್ಥಾನ ಎಲ್ಲದಕ್ಕೂ ಪ್ರಥಮ ಅಂತ ಹೇಳ್ತೀವಲ್ಲ ನಾವು, ವ್ಯಾಕ್ಸಿನೇಷನ್ಗೂ ನಮ್ಮ ಮೈಸೂರು ಸಂಸ್ಥಾನನೇ ಪ್ರಥಮ. ಆವಾಗಲೇ 1918 ಮುಕ್ತ ಪ್ರವೇಶ ಅರಮನೆಗೆ, ಯಾವುದೇ ಜಾತಿ ಜನಾಂಗ ಅನ್ನುವಂಥದ್ದಲ್ಲ. ಈಗಿನ ರಾಜಕಾರಣಿಗಳು ಜಾತಿ ಆಧಾರಿತ ರಾಜಕಾರಣಗಳನ್ನ ಮಾಡುವಂಥದ್ದು. ಆಗಿನ ರಾಜರುಗಳು ಜಾತಿ ಮತ ಇಂಥದನ್ನೆಲ್ಲ ಅಷ್ಟು ತಲೆಗೆ ಹಾಕೊಂತಿರ್ಲಿಲ್ಲ. ದೇವಸ್ಥಾನಕ್ಕೆ ಬಿಡಲಿಲ್ಲ ಅಂತೇಳಿ ಅರಮನೆಗೆ ಬನ್ನಿ, ಎಲ್ಲ ದೇವ್ರು ಇಲ್ಲೇ ಇದೆ, ಅರಮನೆನೂ ನೋಡಿ ನಮ್ಮ ಅರಮನೆಗೆ ಬನ್ನಿ ಅಂತ ಹೇಳಿದ್ದು ಅವರು ಇವತ್ತು ಅದೇ ಜಾತಿನ ಇಟ್ಕೊಂಡು ರಾಜಕಾರಣ ಮಾಡ್ತಾ ಇದ್ದಾರೆ. ಆದರೆ ಈ ವ್ಯಕ್ತಿಗೆ ಒಂದು ಕರೆಕ್ಟಾಗಿ ಗೌರವ ಸೂಚಿಸೋಕ್ಕಾಗಲ್ಲ ಅಂತಂದರೆ ಸರ್ಕಾರಗಳು ರಾಜಕಾರಣಿಗಳು ಏನಾಗ್ತದೆ? ಸರ್ಕಾರ ಫೇಲ್ಯೂರ್ ಈ ವಿಚಾರಗಳಲ್ಲಿ. ಯಾವುದೇ ಸರ್ಕಾರ ಆಗಿರ್ಬೋದು, ನಾನು ಒಬ್ಬರೂ ಈ ಸರ್ಕಾರ ಅಂತ ತೋರಿಸ್ತಾ ಇಲ್ಲ, ಎಲ್ಲ ಸರ್ಕಾರಗಳು ಈ ವಿಚಾರದಲ್ಲಿ ಫೇಲ್ಯೂರ್ ಅಂತ ಅನ್ಸುತ್ತೆ. ನಾಲ್ವಡಿಯವರು ಒಂದು ಪ್ರಬಲ ಜಾತಿಲಿದ್ದಿದ್ರೆ ಅವ್ರಿಗೆ ಈ ಮಟ್ಟದ ಒಂದು ಪರಿಸ್ಥಿತಿ ಬರ್ತಿರ್ಲಿಲ್ವೇನೋ. ತುಂಬ ಇದೆ ಮೈಸೂರು ಇತಿಹಾಸ ಅಂತ ತಿಳ್ಕೊಂಡು, ಕೆದಕದಷ್ಟು ಕೂಡ ಅದು ಬಗ್ದಷ್ಟು ಸಿಗುತ್ತೆ ಆಳ ಅಂತ ಅಂತಾರಲ್ಲ, ಆ ಥರದ್ದು ಇತಿಹಾಸ ಬರ್ತಾನೆ ಇರುತ್ತೆ. ಯಾಕೆಂದರೆ ಅಂಥ ಒಂದು ಕೊಡುಗೆನ ಮೈಸೂರು ಮಹಾರಾಜರುಗಳು ನಮ್ಮ ನಾಡಿಗೆ ನೀಡಿದ್ದಾರೆ ಸರ್. ಇವತ್ತು ಉತ್ತಮವಾದಂಥ ರಸ್ತೆಗಳಲ್ಲಿ ನಾವು ಓಡಾಡ್ತಾ ಇದ್ದೀವಿ ಅಂತ ಅಂದರೆ ಅದಕ್ಕೆ ಮೈಸೂರು ಮಹಾರಾಜರ ಕಾರಣ. ಇವತ್ತು ಎಲೆಕ್ಟ್ರಿಸಿಟಿ ಇದೆ ಅಂತ ಅಂದರೆ ಅದಕ್ಕೆ ಮೈಸೂರು ಮಹಾರಾಜರ ಕಾರಣ. ಮತ್ತು ನಾವು ವಿಶ್ವವಿದ್ಯಾಲಯಗಳಲ್ಲಿ ಓದ್ತಾ ಇದ್ದೀವಿ ಅಂತ ಅಂದರೆ ಅದಕ್ಕೆ ಮೈಸೂರು ಮಹಾರಾಜರ ಕಾರಣ. ರೈಲ್ವೆಗಳಲ್ಲಿ ಓಡಾಡ್ತಾ ಇದ್ದೀವಿ ಅಂದರೆ ಅದಕ್ಕೆ ಮೈಸೂರು ಮಹಾರಾಜರ ಕಾರಣ. ಪ್ರತಿಯೊಂದು ನಾವು ಯೂಸ್ ಮಾಡುವಂಥ ಪ್ರತಿಯೊಂದು ವಸ್ತುಗಳಲ್ಲೂ, ಈಗ ಮೈಸೂರು ಸ್ಯಾಂಡಲ್ ಸೋಪ್ ಆಗಿರ್ಬೋದು, ಇವೆಲ್ಲ ಅವತ್ತಿನ ಕಾಲಕ್ಕೆ ಮಹಾರಾಜರು ದೂರದೃಷ್ಟಿಯನ್ನು ಒಂದು ಕೆಲಸ ಮಾಡಿದ್ದಾರೆ. ಅದರಲ್ಲೂ ಬ್ರಿಟಿಷ್ ಅಂಡರಲ್ಲಿದ್ದು ಬೇರೆ ಬೇರೆ ಸಂಸ್ಥಾನಗಳು 526 ಸಂಸ್ಥಾನಗಳಿದ್ದು ಬ್ರಿಟಿಷ್ ಅಂಡರಲ್ಲಿ, ಅವರೆಲ್ಲ ಈ ಥರದ್ದು ಆಲೋಚನೆಗಳು ಮಾಡಿರಲಿಲ್ಲ. ಆದರೆ ಇವರು ಪ್ರಜಾಪ್ರಭುತ್ವ ಬರೋಕ್ಕೂ ಮುಂಚೆನೇ ಇಂಥ ಎಲ್ಲ ಆಲೋಚನೆಗಳನ್ನ ಮಾಡಿದರು. ಮತದಾನ ವ್ಯವಸ್ಥೆ ತಂದಿದ್ರು, ಗ್ರಾಮ ಪಂಚಾಯತಿ ವ್ಯವಸ್ಥೆ ತಂದಿದ್ರು, ಮಹಿಳೆಯರಿಗೆ ಮೀಸಲಾತಿ ತಂದಿದ್ರು. ಅಷ್ಟೇ ಅಲ್ಲದೆ ಇವತ್ತು ವಿಧವಾ ವೇತನ, ವೃದ್ಧಾಪ್ಯ ವೇತನ ಅಂತ ಏನು ಕರಿತೀವಿ ನಾವು, ಇಂದಿರಾ ಗಾಂಧಿ ಅವರು ಇಂಟ್ರೊಡ್ಯೂಸ್ ಮಾಡಿದ್ರು ಅಂತೀವಿ, ಅದನ್ನು ನಾಲ್ವಡಿಯವರು ಇಂಟ್ರೊಡ್ಯೂಸ್ ಮಾಡಿದ್ದು ಮೊದಲು. ಈ ಸಂಶೋಧನೆಯಲ್ಲಿ ನನಗೆ ತಿಳಿದಂಥ ವಿಚಾರಗಳು, ನಾಲ್ವಡಿಯವರ ಒಬ್ಬ ಆಸ್ಥಾನದಲ್ಲಿ ವರ್ಕ್ ಮಾಡ್ತಾ ಇದ್ದವನೊಬ್ಬ ಏನೋ ಆಗಿ ತೀರ್ಕೊಂಡ್ಬಿಡ್ತಾರೆ. ಅವ್ರ ಮನೆಯಲ್ಲಿ ಬಹಳ ಕಷ್ಟ ಆಗುತ್ತೆ. ಆ ಸಂದರ್ಭದಲ್ಲಿ ಮನೆ ನಡೆಸ್ಲಿಕ್ಕೆ ಆಗಲ್ಲ. ಆವಾಗ ನಾಲ್ವಡಿಯವ್ರಿಗೆ ಈ ವಿಷಯ ಯಾರಿಂದನೋ ಗೊತ್ತಾಗುತ್ತೆ, ಈ ಥರ ತುಂಬ ಕಷ್ಟಪಡ್ತಿದೆ ಆ ಒಂದು ಫ್ಯಾಮಿಲಿ, ಕುಟುಂಬ ಅಂಥೇಳಿ. ಆ ಟೈಮ್ನಲ್ಲಿ ಅವರು ಕರೆಸಿ, ಇಲ್ಲ ನಾವು ನನ್ನ ಹತ್ರ ವರ್ಕ್ ಮಾಡಿದವ್ರಿಗೆ ಈ ಥರ ಕಷ್ಟಗಳಾಗಿದ್ದಾಗ ಇನ್ನು ನಮ್ಮ ನಾಡಲ್ಲಿರುವಂತಹ ನನ್ನ ಪ್ರಜೆಗಳು ಈ ಥರದ್ದು ಎಷ್ಟು ಇದಾಗ್ತಾ ಇರ್ಬೇಕಾದ್ರೆ, ಗಂಡನ ಕಳ್ಕೊಂಡಂಥವ್ರಾಗಿರ್ಬೋದು, ಬೇರೆಯವ್ರ ವೃದ್ಧಾಪ್ಯ ಇದರಲ್ಲಿರೋರಾಗಿರ್ಬೋದು, ಅನಾಥರಾಗಿರ್ಬೋದು, ಆವಾಗ ಅವರು ಡಿಸೈಡ್ ಮಾಡಿ ಇಲ್ಲ ಅಂಥೇಳಿ ಅವತ್ತಿನ ಕಾಲಕ್ಕೆ ₹5 ತಿಂಗಳಿಗೆ ಅವರಿಗೆ, ಮತ್ತು ಅವ್ರಿಗೆ ದವಸ ಧಾನ್ಯಗಳು ಇಷ್ಟನ್ನು ಅವರು ಕೊಡ್ತಾಯಿದ್ದಾರೆ. ಇದು ನಾಲ್ವಡಿಯವರು ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿದ್ದು. ಅದು 1919 ಸರ್, 1919. ಅದು ಇಂಥ ಒಂದು ಆಲೋಚನೆಗಳು ಬರೋವಂಥದ್ದು ಎಷ್ಟು ಬ್ರಾಡ್ ಮೈಂಡೆಡ್ ಅನ್ನಿಸ್ತೋ ಅದು ಒಂದು ಸಂಶೋಧನೆಯಿಂದ ತಿಳಿತು. ಆಗಲೇ ಕ್ವಾರಂಟೈನು ಮತ್ತು ಈ ಲಾಕ್ಡೌನು ಈ ವ್ಯವಸ್ಥೆಗಳೆಲ್ಲವೂ ಇತ್ತು. ಈ ಕಾಲರ ಮತ್ತು ಪ್ಲೇಗು ಇವೆಲ್ಲ ಬಂದಂಥ ಸಂದರ್ಭದಲ್ಲಿ ಸೆಲ್ಫ್ ಕ್ವಾರಂಟೈನ್ನ ಮಾಡಿಸ್ತಿದ್ರು. ಮತ್ತು ವ್ಯಾಕ್ಸಿನೇಷನ್ ಕೂಡ 1815 ಇಂಟ್ರೊಡ್ಯೂಸ್ ಮಾಡಿಸಿದ್ರು. ಮೈಸೂರು ಸಂಸ್ಥಾನ ಎಲ್ಲದಕ್ಕೂ ಪ್ರಥಮ ಅಂತ ಹೇಳ್ತೀವಲ್ಲ ನಾವು, ವ್ಯಾಕ್ಸಿನೇಷನ್ಗೂ ನಮ್ಮ ಮೈಸೂರು ಸಂಸ್ಥಾನನೇ ಪ್ರಥಮ. ಯಾವ ರಾಜರುಗಳು ಈ ಥರದ ಆಲೋಚನೆ ಮಾಡಿರಲಿಲ್ಲ. ನಾಲ್ವಡಿಯವ್ರ ಬಗ್ಗೆ ನಾವು ಮಾತಾಡಲೇಬೇಕೆ ಈ ವಿಷಯದಲ್ಲಿ. ನಾಲ್ವಡಿಯವ್ರ ಬಗ್ಗೆ ಎಲ್ಲರೂ ತಿಳ್ಕೊಂಡಿದ್ದೀವಿ. ಅವರು ಹಿಂದಿನ ರಾಜರುಗಳು ಕೂಡ ಇಂಥದ್ದನ್ನೇ ಮಾಡಿದರು. ಅದರಿಂದ ಅವರು ಪ್ರೇರೇಪಣೆಗೊಂಡು ನಾಲ್ವಡಿಯವರು ಇನ್ನೂ ಹೆಚ್ಚಿನ ಲೆವೆಲಲ್ಲಿ ಅವರ ಒಂದು ಆಡಳಿತ ಕಾಲಕ್ಕೆ ಸಂದರ್ಭದಲ್ಲಿ ಅವರು ಆ ಥರದ ದಿಟ್ಟ ನಿರ್ಧಾರಗಳನ್ನ ತಗೊಂಡ್ರು. ಅದಕ್ಕೆ ಆಧುನಿಕ ಮೈಸೂರನ್ನು ಪಿತಾಮಹ ಅಂತ. ಆವಾಗಲೇ 1918 ಮುಕ್ತ ಪ್ರವೇಶ ಅರಮನೆಗೆ, ಎಲ್ಲರಿಗೂ, ಯಾವುದೇ ಜಾತಿ ಜನಾಂಗ ಅನ್ನುವಂಥದ್ದಲ್ಲ. ಫಸ್ಟು ಒಂದು ಸರಿ ಹಿಂಗೆ ಯಾವುದೋ ಒಂದು ದೇವಸ್ಥಾನಕ್ಕೆ ಸೇರಿಸಲ್ಲ, ಈ ಅಸ್ಪೃಶ್ಯರು ಅಂತ ನಾವೇನು ಕರಿತೀವಿ, ದಲಿತ ವರ್ಗದವ್ರನ್ನ ಸೇರಿಸ್ತಿರಲ್ಲ. ಇದು ನಾಲ್ವಡಿಯವ್ರ ಕಿವಿಗೆ ಬೀಳುತ್ತೆ. ಆ ಸಂದರ್ಭದಲ್ಲಿ ಅವರು ಎದುರಾಕೊಳ್ಳುವಂಥ ಪರಿಸ್ಥಿತಿನೂ ಇರಲ್ಲ ಎಲ್ಲರೂ. ಆವಾಗ ಅವರು ನಿಮಗೆ ದೇವಸ್ಥಾನ ನೋಡಬೇಕು, ದೇವ್ರನ್ನ ನೋಡಬೇಕು ಅನ್ನುವಂಥದ್ದು. ನಮ್ಮ ಅರಮನೆಯಲ್ಲಿ ಎಲ್ಲ ದೇವ್ರನ್ನೂ ನಾವು ಪೂಜೆ ಮಾಡ್ತೀವಿ. ದಸರಾ ಟೈಮ್ನಲ್ಲಿ ನಿಮಗೆ ಓಪನ್ ವೆಲ್ಕಮ್, ಯಾರು ಬೇಕಾದರೂ ಬರ್ಬೋದು. ಅರಮನೆ ದರ್ಶನ ಮಾಡಿ
ದೇವ್ರ ದರ್ಶನ ಮಾಡಿಕೊಂಡು ನೀವು ಹೋಗ್ಬೋದು. ದೇವಸ್ಥಾನ ಬಾಗಿಲು ಮುಚ್ಚಿದೆ, ನನ್ನ ಅರಮನೆ ಬಾಗಿಲು ತೆಗೆದಿದೆ. ನನ್ನ ಅರಮನೆಯಲ್ಲೇ ಎಲ್ಲ ದೇವ್ರುಗಳು ನಾನು ಪೂಜೆ ಮಾಡ್ತೀನಿ, ಎಲ್ಲ ದೇವ್ರುಗಳು ಇಲ್ಲೇ ಇದ್ದಾವೆ, ಇಲ್ಲೇ ಬಂದು ನೋಡ್ಕೊಂಡು ಹೋಗಿ ಅಂಥ ಒಂದು ಉದಾರವಾದಂತಹ ರಾಜರು ಇನ್ನು ಮುಂದೆ ಹುಟ್ಟಲ್ಲ ಅಂತ ಅನಿಸುತ್ತೆ ನಿಜವಾಗ್ಲೂ. ಇವತ್ತಿನ ನಮ್ಮ ಪೊಲಿಟಿಷಿಯನ್ಸ್ಗೆ ಮಾದರಿ ಆಗಬೇಕಾಗಿರುವಂಥದ್ದು ಇವರು ಸರ್, ನಾಲ್ವಡಿ ಕೃಷ್ಣರಾಜ ಒಡೆಯರು. ಆ ಥರದ್ದು ಏನಾದರೂ ಪೊಲಿಟಿಷಿಯನ್ಸ್ಗೆ ಮಾದರಿ, ಇವರ ಮಾದರಿನಲ್ಲಿ ಅವ್ರು ರಾಜಕಾರಣ ಮಾಡಿಬಿಟ್ರೆ ನಮ್ಮ ದೇಶ ಇನ್ನೂ ಎಲ್ಲೋ ಹೋಗುತ್ತೆ. ಬೇರೆ ಬೇರೆ ದೇಶಗಳಲ್ಲೇ ಅನುಸರಿಸ್ತಿದ್ದಾರೆ ಇವ್ರನ್ನ, ನಮ್ಮ ದೇಶಗಳಲ್ಲಿ ವಿಪರ್ಯಾಸ ಅಂತ ಅನಿಸುತ್ತೆ. ಕನಿಷ್ಠ ಪಕ್ಷ ಅವ್ರನ್ನ ನೆನೆಯುವಂಥ ಕಾರ್ಯಗಳನ್ನು ನಾವು ಮಾಡ್ತಾಯಿಲ್ಲ. ಅವರ ಒಂದು ಜನ್ಮದಿನಾಚರಣೆನೂ ನಾವು ಸರಿಯಾದ ಮಟ್ಟದಲ್ಲಿ ಆಚರಣೆ ಮಾಡ್ತಾಯಿಲ್ಲ, ಬರೀ ಮೈಸೂರಿಗೆ ಸೀಮಿತ ಮಾಡಿದ್ದೀವಿ. ಒಂದು ಯಾವುದಾದ್ರೂ ಒಂದು ಹೆಸರಿನಲ್ಲಿ ಅದನ್ನ ಆಚರಣೆ ಮಾಡಬೇಕು, ಡೆವಲಪ್ಮೆಂಟ್ ಡೇ ಈ ಥರ ಏನಾದರೂ ಅಭಿವೃದ್ಧಿಯ ದಿನ ಅಂತ ಅಂದ್ಬಿಟ್ಟು. ಅಂಥ ಅಭಿವೃದ್ಧಿಗಳನ್ನ ಅವರು ಆಲ್ರೆಡಿ ಮಾಡಿದರು. ಈಗ ಸರ್ಕಾರಗಳು ನಾಲ್ವಡಿಯವರ ಕೊಡುಗೆಗಳನ್ನ ಕೇವಲ ಮೈಸೂರು ಜಿಲ್ಲಾಡಳಿತದಿಂದ ನಾಲ್ವಡಿಯವರ ಜಯಂತಿ ಅಂತೇಳಿ ಮಾಡ್ತಾರೆ. ಸೊ ಇದು ಇನ್ ಫ್ಯೂಚರು ಈ ವಿಚಾರಗಳು, ಯಾಕಂದರೆ ಇಂದಿನವರು ಎಷ್ಟು ಮ್ಯಾಕ್ಸಿಮಮ್ ಮಾಡಿದ್ರು ತಲುಪಿಸ್ಬೇಕೆಲ್ಲ ತಲುಪಿಸಿದ್ದಾರೆ. ಇವತ್ತಿನ ಸಂಶೋಧಕರು, ಇವತ್ತಿನ ಯುವ ಪೀಳಿಗೆಯ ನಮ್ಮ ಮೈಸೂರಿಗರಾಗಿರ್ಬೋದು, ಹೊರಗಡೆ ಆಗಿರ್ಬೋದು, ಸಾಕಷ್ಟು ನಮ್ಮ ಇಡೀ ರಾಜ್ಯದಲ್ಲಿರುವಂಥ ಎಲ್ಲ ಏನು ಯೂಸ್ ಮಾಡ್ಕೋತಾ ಇದ್ದಾರೆ, ಡ್ಯಾಮ್ಗಳಾಗಿರ್ಬೋದು, ಉಕ್ಕಿನ ಕಾರ್ಖಾನೆಗಳಾಗಿರ್ಬೋದು, ಸ್ಯಾಂಡಲ್ ಆಗಿರ್ಬೋದು, ಅವ್ರು ಓಡಾಡ್ತಿರುವಂಥ ರೈಲ್ ಆಗಿರ್ಬೋದು, ಬಸ್ ಆಗಿರ್ಬೋದು, ಇದೆಲ್ಲವೂ ಕೂಡ ಉಪಯೋಗಿಸ್ತಿದ್ದಾರೆ. ಯಾಕೆ ಒಂದು ಇಡೀ ವರ್ಷದಲ್ಲಿ ಒಂದ್ಸಲಿನಾದರೂ ಇಡೀ ರಾಜ್ಯದಲ್ಲಿ ನಾಲ್ವಡಿಯವರ ಜಯಂತಿ ಯಾಕೆ ಮಾಡಬಾರ್ದು? ಆ ಪ್ಲ್ಯಾನ್ ಯಾಕೆ ನಿಮ್ಮ ಕಡೆಯಿಂದ ಶುರು ಆಗಬಾರ್ದು ಅಂತೇಳಿ? ಸರ್, ಇದು ಖಂಡಿತ ನಾನು ಇದ್ರ ಬಗ್ಗೆ ತುಂಬ ಆಲೋಚನೆ ಮಾಡಿದ್ದೀನಿ. ಮತ್ತು ಒಂದು ನಾಲ್ವಡಿಯವ್ರನ್ನ ನೀವು ಇಷ್ಟೆಲ್ಲ ಹೇಳಿದ್ರಿ, ರಾಜ್ಯದ ಅನ್ನದಾತರು, ಜಲದಾತರು, ವಿದ್ಯಾದಾತರು, ಉದ್ಯೋಗದಾತರು, ಸಮಗ್ರ ಅಭಿವೃದ್ಧಿಯ ಪಿತಾಮಹರು ಅವರೇ. ಇವತ್ತು ಸಮಗ್ರ ಅಭಿವೃದ್ಧಿ ಇಡೀ ರಾಜ್ಯ ಆಗಿದೆ ಅಂತ ಅಂದರೆ ನಾಲ್ವಡಿಯವರೇ ಕಾರಣ ಅದಕ್ಕೆ. ಮತ್ತು ಇನ್ನೂ ಒಂದೇನಂತ ಅಂದರೆ, ಅಷ್ಟು ಅಭಿವೃದ್ಧಿ ಈಗ ನಾವು ಕೃಷ್ಣರಾಜಸಾಗರ ಡ್ಯಾಮ್ನ ನಾವು ಉಲ್ಲೇಖ ಕೊಡ್ತೀವಿ. ನಾಟ್ ಓನ್ಲಿ ಕೃಷ್ಣರಾಜಸಾಗರ ಡ್ಯಾಮ್, 38 ಡ್ಯಾಮ್ ಅವ್ರು ಅಂದರೆ ಮೈಸೂರು ಮಹಾರಾಜರುಗಳು ಎಲ್ಲರೂ ಸೇರಿ ಕಟ್ಟಿಸಿರುವಂಥ ಡ್ಯಾಮ್ಗಳ ಸಂಖ್ಯೆ, ಸಣ್ಣದು ಪುಟ್ಟದ್ದು ದೊಡ್ಡದು ಎಲ್ಲ ಸೇರಿ 38 ಡ್ಯಾಮ್ಗಳು. ಇವತ್ತಿನ ಸರ್ಕಾರಗಳೇ ಅಷ್ಟು ಕಟ್ಟಲಿಲ್ಲ, ಇಡೀ ಇಂಡಿಯಾದಲ್ಲೇ ಕಟ್ಟಲಿಲ್ಲ, ಅಷ್ಟು ಕರ್ನಾಟಕದಲ್ಲೂ ಅಷ್ಟು ಕಟ್ಟಲಿಲ್ಲ. 38 ಡ್ಯಾಮ್ಗಳನ್ನ ಅವರು ಕಟ್ಟಿದ್ರು. ಸುಮಾರು ಎಷ್ಟು 7,000 ಕೆರೆಗಳನ್ನೇ ಪುನಶ್ಚೇತನ ಮಾಡಿಸ್ತಾರೆ ನಾಲ್ವಡಿಯವ್ರ ಕಾಲದಲ್ಲಿ. ಬರೀ ಇದನ್ನು ಮಾತ್ರ ಅಲ್ಲ ಅಂತಾರೆ, 7,000 ಕೆರೆಗಳನ್ನ ಪುನಶ್ಚೇತನ ಮಾಡಿಸಿ, ರಾಜಕಾಲುವೆಗಳನ್ನ ನಿರ್ಮಾಣ ಮಾಡಿಸಿ, ಬೆಂಗಳೂರಿಗೆ ಕುಡಿಯೋ ನೀರನ್ನ ಸಪ್ಲೈ ಮಾಡ್ತಾರೆ. ಬೆಂಗಳೂರು ಇನ್ಫ್ರಾಸ್ಟ್ರಕ್ಚರ್ ಇಂಪ್ರೂವ್ಮೆಂಟ್ ಆಗಿದೆ. ಬೆಂಗಳೂರು ಇವತ್ತು ಸಿಲಿಕಾನ್ ಸಿಟಿ ಆಗಿದೆ ಮತ್ತು ಗ್ಲೋಬಲ್ ಸಿಟಿ ಆಗಿದೆ ಅಂತ ಅಂದರೆ ಅದಕ್ಕೆ ಪ್ರಮುಖ ಕಾರಣೀಕರ್ತರೆ ನಾಲ್ವಡಿ ಕೃಷ್ಣರಾಜ ಒಡೆಯರವರು. ಆಧುನಿಕ ಬೆಂಗಳೂರಿನ ನಿರ್ಮಾತೃಗಳು ನಾಲ್ವಡಿ ಕೃಷ್ಣರಾಜ ಒಡೆಯರವರು. KR ಮಾರ್ಕೆಟಿಂದ ಹಿಡಿದು, ಸಿಲ್ವರ್ ಜುಬ್ಲಿ ಕಾಲೇಜಿಂದ ಹಿಡಿದು, ಮತ್ತು ಅಠಾರ ಕಚೇರಿಯಿಂದ ಹಿಡಿದು, ಆಮೇಲೆ ಇವತ್ತು ಅಗ್ರಿಕಲ್ಚರ್ ಸೈನ್ಸ್ ಕಾಲೇಜ್ ಇದೆ ಬೆಂಗಳೂರಲ್ಲಿ, ಅದಾಗಿರ್ಬೋದು, ಮತ್ತು HAL ವಿಮಾನ ನಿಲ್ದಾಣ ಆಗಿರ್ಬೋದು. ಬೆಂಗಳೂರಿನಲ್ಲಿ ಈಗ ಹೇಳ್ತಾ ಹೋದರೆ ನಾವು ಸಾಕಷ್ಟು ಕಂಟೋನ್ಮೆಂಟ್ ಆಗಿರ್ಬೋದು, ಬೆಂಗಳೂರಿನ ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ ಆಗಿರ್ಬೋದು, ಇದೆಲ್ಲ ಬೆಂಗಳೂರನ್ನ ಹಬ್ ಮಾಡಿದವರೇ ಅವರು. ಇಂಡಸ್ಟ್ರಿಯಲ್ ಹಬ್ ಮಾಡಿದವರೇ ಮೈಸೂರು ಮಹಾರಾಜರುಗಳು. ಅವ್ರಿಗೆ ಗೊತ್ತಿತ್ತು ಮೈಸೂರು ಇನ್ನೂ ಪೀಸ್ ಸಿಟಿ. ನಮಗೂ ಇಷ್ಟ ಇಲ್ಲ ಮೈಸೂರು ಸೆಕೆಂಡ್ ಬೆಂಗಳೂರು ಈಗೀಗ ಆಗ್ತಿದೆ ಸರ್. ಅದು ತುಂಬ ನಮಗೆ ಒಂಥರ ಬೇಜಾರಾಗ್ಬಿಟ್ಟಿದೆ ಆ್ಯಕ್ಚುಲಿ. ಬೇಡ, ನಮ್ಮದು ಮೈಸೂರಾಗೆ ಇದ್ದರೆ ಸಾಕು. ತುಂಬ ಎಷ್ಟು ಪೀಸ್ಫುಲ್ಲಾಗಿದೆ. ವಿವೇಕಾನಂದರೇ ಹೊಗಳಿರ್ತಾರೆ, ಇಂಥ ಒಂದು ನಗರ ನಮ್ಮ ಫ್ರಾನ್ಸ್ಗಿಂತಲೂ ಚೆನ್ನಾಗಿದೆಯಲ್ಲಪ್ಪ ನಮ್ಮ ನಗರ ಅಂತ ಹೇಳಿರ್ತಾರೆ. ಆ ಥರದ್ದನ್ನು ನಾವು ಕಳ್ಕೊಳ್ಳೋದು ಬೇಡ. ಅಂಥ ಒಂದು ಶುದ್ಧ ಗಾಳಿ ಆಗಿರ್ಬೋದು, ರಸ್ತೆಗಳಾಗಿರ್ಬೋದು, ಮಾನ್ಯುಮೆಂಟ್ಸ್ಗಳಾಗಿರ್ಬೋದು, ಮೈಸೂರಲ್ಲಿ ಎಲ್ಲನೂ ನೋಡ್ಬೋದು ನಾವು. ಮೈಸೂರನ್ನ ಒಂದು ಸುತ್ತಾಕೊಂಬಂದರೆ ವಿಶ್ವ ಸುತ್ತಾಕ್ದಂಗೆ ಆಗುತ್ತೆ ನಮಗೆ, ಯುರೋಪ್ ದೇಶ ಸುತ್ತಾಕ್ದಂಗೆ ಆಗುತ್ತೆ, ಅಮೇರಿಕ ಸುತ್ತಾಕ್ದಂಗೆ ಆಗುತ್ತೆ. ಬೇರೆ ಬೇರೆ ದೇಶಗಳಿಗೆ ಹೋದರೆ ರಾಜರುಗಳು ಅದು ನೋಡ್ಕೊಂಬಂದು ಆ ಒಂದು ಮಾನ್ಯುಮೆಂಟ್ ನಮ್ಮಲ್ಲಿ ಇರಬೇಕು, ಈ ಥರ ಮಾಡ್ತಿದ್ರಂತೆ. ಇವತ್ತು ನಮ್ಮ ರಾಜಕಾರಣಿಗಳು ಮಜಾ ಮಾಡೋಕ್ಕೋ ಇನ್ನೊಂದು ಮಾಡೋಕ್ಕೋ ಹೋಗ್ತಾರೆ, ಅದನ್ನು ಯಾವುದನ್ನೂ ಇಂಪ್ಲಿಮೆಂಟ್ ಮಾಡಲ್ಲ ಅದನ್ನು ನಾವು. ಬಟ್ ಅದು ಬುಲೆವಾರ್ಡ್ ರಸ್ತೆ ಇದೆಯಲ್ಲ ಇಲ್ಲಿ, ಕೃಷ್ಣರಾಜ ಬುಲೆವಾರ್ಡ್ ರೋಡು, ಫ್ರಾನ್ಸ್ಗೆ ಹೋದಾಗ ನೋಡ್ಕೊಂಬಂದಿರ್ತಾರೆ ಅದು. ಆ್ಯಕ್ಚುಲಿ ಅದು ಕೋರ್ಟಿಂದ ಆಲ್ಮೋಸ್ಟ್ ಇದ್ರವರೆಗೂ ಮ್ಯೂಸಿಯಂವರೆಗೂ ಇದೆ. ಇದು ORI ಇದೆಯಲ್ಲ, ಓರಿಯೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್, ಮತ್ತು ಕ್ರಫರ್ಡ್ ಅಲ್ಲಿ ಇದೆಯಲ್ಲ ಮೈಸೂರು, ಅಲ್ಲಿ ತನಕನೂ ಇದೆ. 1 ಕಿಲೋಮೀಟ್ರ್ ಹತ್ತಿರ ಇದೆ, ಕನೆಗೋಡು ಒಂದು ಕೊಪ್ಪಲಿಂದನೂ ಅಲ್ಲಿ ತನಕ. ಎರಡು ನೋಡ್ತಾರೆ, ಇದೇನು ಒಂಥರ ವಿಶೇಷವಾಗಿದೆಯಲ್ಲ ಈ ಬುಲೆವಾರ್ಡ್ ಅಂದ್ರೆ ಏನು ಕಾನ್ಸೆಪ್ಟ್ ಅದು ಅಂತಾರೆ. ಆ ಕಡೆ ಈ ಕಡೆ ವಿಶಾಲವಾದಂಥ ರಸ್ತೆ, ಮಧ್ಯದಲ್ಲಿ ಮರಗಳ ಸಾಲು. ಈ ಬುಲೆವಾರ್ಡ್ನ ನಾನು ಮಾಡಲೇಬೇಕು ನಮ್ಮ ಸಂಸ್ಥಾನದಲ್ಲಿ ಅಂತೇಳಿ 1 ಕಿಲೋಮೀಟ್ರ್ ರಸ್ತೆನ ಅದಕ್ಕೆ ಬುಲೆವಾರ್ಡ್ ರಸ್ತೆ ಮಾಡ್ತಾರೆ. ನೋಡಿ ಎಷ್ಟು ಅಗಲಾಗಿದೆ ಅದು ರೋಡು. ಆಮೇಲೆ ಮರಗಳು ಆವತ್ತಿನ ಕಾಲಕ್ಕೆ ಆಗಿರುವಂಥದ್ದು. ಕೃಷ್ಣರಾಜ ಬುಲೆವಾರ್ಡ್ ರೋಡ್ ಇಸ್ ದ ಫಸ್ಟ್ ಬುಲೆವಾರ್ಡ್ ರೋಡ್ ಇನ್ ಏಷ್ಯಾ. ಅದನ್ನು ಆವತ್ತಿನ ಕಾಲಕ್ಕೆ ಅವ್ರು ಮಾಡಿರುವಂಥದ್ದು. ನಾಲ್ವಡಿಯವ್ರನ್ನ ನಾವು ಕೆಲವು ವಿಚಾರಗಳಲ್ಲಿ ರಾಜಕಾರಣಿಗಳು ಮರಿತಾ ಇದ್ದಾರೆ ಅಂತ ಅನಿಸುತ್ತೆ.
ಮತ್ತು ಇನ್ನೂ ಒಂದು ಈಗಿನ ರಾಜಕಾರಣಿಗಳು ಜಾತಿ ಆಧಾರಿತ ರಾಜಕಾರಣಗಳನ್ನ ಮಾಡುವಂಥದ್ದು, ಇದು ನಿಜವಾಗ್ಲೂ ವಿಪರ್ಯಾಸ. ಆಗಿನ ರಾಜರುಗಳು ಜಾತಿ ಮತ ಇಂಥದನ್ನೆಲ್ಲ ಅಷ್ಟು ತಲೆಗೆ ಹಾಕೊತಿರ್ಲಿಲ್ಲ. ದೇವಸ್ಥಾನಕ್ಕೆ ಬಿಡಲಿಲ್ಲ ಅಂತೇಳಿ ಅರಮನೆಗೆ ಬನ್ನಿ, ಎಲ್ಲ ದೇವ್ರು ಇಲ್ಲೇ ಇದೆ, ಅರಮನೆನೂ ನೋಡಿ ನಮ್ಮ ಅರಮನೆಗೆ ಬನ್ನಿ ಅಂತ ಹೇಳಿದ್ದು ಅವರು ಇವತ್ತು ಅದೇ ಜಾತಿನ ಇಟ್ಕೊಂಡು ರಾಜಕಾರಣ ಮಾಡ್ತಾ ಇದ್ದಾರೆ. ಆದರೆ ಈ ವ್ಯಕ್ತಿಗೆ ಒಂದು ಕರೆಕ್ಟಾಗಿ ಗೌರವ ಸೂಚಿಸೋಕ್ಕಾಗಲ್ಲ ಅಂತಂದರೆ ಸರ್ಕಾರಗಳು ರಾಜಕಾರಣಿಗಳು ಏನಾಗ್ತದೆ? ಸರ್ಕಾರ ಫೇಲ್ಯೂರ್ ಈ ವಿಚಾರಗಳಲ್ಲಿ, ಯಾವುದೇ ಸರ್ಕಾರ ಆಗಿರ್ಬೋದು, ನಾನು ಒಬ್ಬರೂ ಈ ಸರ್ಕಾರ ಅಂತ ತೋರಿಸ್ತಾ ಇಲ್ಲ, ಎಲ್ಲ ಸರ್ಕಾರಗಳು ಈ ವಿಚಾರದಲ್ಲಿ ಫೇಲ್ಯೂರ್ ಅಂತ ಅನ್ಸುತ್ತೆ. ಯಾಕೆಂದರೆ ನಾಲ್ವಡಿಯವರು ಒಂದು ಪ್ರಬಲ ಜಾತಿಲಿದ್ದಿದ್ದರೆ ಅವ್ರಿಗೆ ಈ ಮಟ್ಟದ ಒಂದು ಪರಿಸ್ಥಿತಿ ಬರ್ತಿರ್ಲಿಲ್ವೇನೋ. ಆದರೆ ನಮ್ಮದು ಮೈನಾರಿಟಿ ಕಮ್ಯುನಿಟಿ, ನಮ್ಮದು ವರ್ಷಗಳು ಇರುವಂಥದ್ದು ಬೆರಳೆಣಿಕೆಯಷ್ಟು ಜನ ಇವತ್ತು ಇದ್ದೀವಿ. ಅವ್ರು ಮನಸ್ಸು ಮಾಡಿದರೆ ಮಹಾರಾಜರುಗಳು, ಆಳು ಅರಸರುಗಳು ಆ ಕಮ್ಯುನಿಟಿನ ಬೆಳೆಸ್ಬೋದಿತ್ತು ತುಂಬ. ನೀವು ನೋಡಿದ್ದೀರಾ ನಮ್ಮದು ಅವ್ರು ಆ್ಯಕ್ಚುಲಿ ಬೆಳೆಸಿದ್ದವತ್ತು ಅಭಿವೃದ್ಧಿ ಕೆಲಸಗಳನ್ನ. ಅವರ ಕಾನ್ಸೆಪ್ಟ್ ಇದ್ದದ್ದು ಅಭಿವೃದ್ಧಿ, ಯಾವುದೇ ಜಾತಿ ಜನಾಂಗದ ಅಂತಲ್ಲ, ಎಲ್ಲ ಜಾತಿ ಅಭಿವೃದ್ಧಿನೂ ನಾನು ಮಾಡಬೇಕು ಅಂತೆ. ಇನ್ಫ್ಯಾಕ್ಟ್ ಅವರು ವಿಶ್ವಮಾನವರು ಆಗಲಿಕ್ಕೆ ಹೊರಟಂಥ ದೊಡ್ಡ ದೊಡ್ಡ ಮಹನೀಯರುಗಳನ್ನ ಜಾತಿ ಸಂಕೋಲನೆಗೆ ಕಟ್ಟಾಕ್ಬಿಟ್ಟಿದ್ದಾರೆ. ಬಸವಣ್ಣವರಾಗಿರ್ಬೋದು, ಕನಕದಾಸರಾಗಿರ್ಬೋದು, ಎಲ್ಲರೂ ಒಂದೊಂದು ಇವ್ರಿಗೆ ಸೀಮಿತ ಮಾಡ್ಕೊಂಬಿಟ್ಟು ಈಗೀಗ ಅಂಬೇಡ್ಕರ್ ಅವ್ರನ್ನೂ ಅದನ್ನೇ ಮಾಡ್ತಿದ್ದಾರೆ. ಅವರೆಲ್ಲ ವಿಶ್ವಮಾನವ್ರು, ಎಲ್ರಿಗೂ ಬೇಕಾದಂಥವ್ರು. ಅದೇ ರೀತಿ ನಾಲ್ವಡಿಯವರು ಎಲ್ರಿಗೂ ಬೇಕಾದಂಥವ್ರು. ಆದರೆ ಅವರ ಒಂದು ಈ ಜನ್ಮ ದಿನಾಚರಣೆನಾಗಲಿ, ಅವರ ಪಠ್ಯಗಳನ್ನ ತಿಳಿಸುವಂಥದ್ದಾಗಲಿ ಇದನ್ನು ಮಾಡ್ತಾ ಇಲ್ಲ. ಅದನ್ನು ನಾನು ಸರ್ಕಾರಗಳಿಗೆ ಮನವಿ ಮಾಡೋದು, ಅದನ್ನು ನಾನು ಖಂಡಿತ ಮಾಡ್ತೀನಿ ಸರ್. ಅದನ್ನು ನನ್ನ ಆಲೋಚನೆಯಲ್ಲಿದೆ. ಅವರ ಒಂದು ಜಯಂತ್ಯೋತ್ಸವವನ್ನು ಕರ್ನಾಟಕದ ಅಭಿವೃದ್ಧಿಯ ದಿನ ಅಥವಾ ಅಭಿವೃದ್ಧಿಯ ದಿನ ಅನ್ನುವಂಥದ್ದು ಮಾಡಬೇಕು. ಪ್ರತಿಯೊಂದು ರಾಜ್ಯದ ಎಲ್ಲ ಜಿಲ್ಲಾಡಳಿತಗಳು, ಎಲ್ಲ ತಾಲೂಕು ಆಡಳಿತಗಳು, ಎಲ್ಲ ಗ್ರಾಮಾಡಳಿತಗಳು, ಯಾಕೆಂದರೆ ಗ್ರಾಮ ಪಂಚಾಯತಿ ಬಿಲ್ನ ಫಸ್ಟ್ ತಂದದ್ದೇ ನಾಲ್ವಡಿಯವರು, ಮುನ್ಸಿಪಾಲಿಟಿನ ಫಸ್ಟ್ ತಂದದ್ದೇ ನಾಲ್ವಡಿಯವರು. ಇದನ್ನೆಲ್ಲ ಮಾಡಿದಂಥ ಆಮೇಲೆ ಎಲ್ಲ ಕೇಂದ್ರಗಳಲ್ಲೂ ಹೆರಿಗೆ ಆಸ್ಪತ್ರೆಗಳನ್ನ ಸ್ಥಾಪನೆ ಮಾಡಿದಂಥವ್ರು ನಾಲ್ವಡಿಯವರು. ಪ್ರೈಮರಿ ಈಗ CPE ಅಂತ ಬರ್ತಿತ್ತು, ಕಂಪಲ್ಸರಿ ಪ್ರೈಮರಿ ಎಜುಕೇಷನ್ ಅಂತ ಅಂದ್ಬಿಟ್ಟು, ಅದನ್ನು ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿದಂಥವ್ರು ಎಲ್ಲ ನಮ್ಮ ರಾಜ್ಯದ ಎಲ್ಲ ಜನತೆ, ಅವರ ಮಕ್ಕಳುಗಳು, ಕೂಲಿ ಕಾರ್ಮಿಕರು ಮಕ್ಕಳುಗಳಿಂದ ಹಿಡಿದು ಎಲೈಟ್ ಕ್ಲಾಸ್ ಪೀಪಲ್ ಮಕ್ಕಳುಗಳ ತನಕ ನಾವು ಎಜುಕೇಟೆಡ್ ಆಗಬೇಕು ಅಂತ ಇಂಟ್ರೊಡ್ಯೂಸ್ ಮಾಡಿದವ್ರೆ 1990ನಲ್ಲಿ ಕಂಪಲ್ಸರಿ ಪ್ರೈಮರಿ ಎಜುಕೇಷನನ್ನು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಮತ್ತು ದಿವಾನರಾಗಿದ್ದಂಥ ಸರ್ದಾರ್ ಕಾಂತರಾಜ್ ಅವರು. ಆದರೆ ಅವರು ಯಾವುದೇ ಈ ದೇವನೂರು ಮಹಾದೇವ್ ಅವರು ಹೇಳ್ತಾರೆ, ಯಾರ ಜಪ್ತಿಗೂ ಸಿಗೋದ ನವಿಲು ಅಂತೇಳಿ. ಮಹಾರಾಜರು ಆ ಥರದವರು, ಯಾರಿಗೂ ಸಿಗದವರಲ್ಲ. ಅವ್ರು ಎಲ್ಲರನ್ನೂ ಎಲ್ಲ ಕ್ಷೇತ್ರಗಳು, ಆಡು ಮುಟ್ಟದ ಸೊಪ್ಪಿಲ್ಲ, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಅಭಿವೃದ್ಧಿ ಮಾಡದೇ ಇರುವಂಥ ಕ್ಷೇತ್ರಗಳೇ ಇಲ್ಲ. ಆ ಥರದ್ದು ಮಾಡಿದ್ದಾರೆ. ಜನ ಈಗ ಆಲ್ರೆಡಿ ಅವರಿಗೆ ಜನಕ್ಕೆ ಗೊತ್ತಾಗ್ತಿದೆ ಯಾರ್ಯಾರು ಏನೇನು ಮಾಡಿದ್ದಾರೆ ಅಂತ ಅಂದ್ಬಿಟ್ಟು. ಖಂಡಿತ ಮುಂದಿನ ದಿನಗಳಲ್ಲಿ ಯುವ ಪೀಳಿಗೆ ಎಲ್ಲರೂ ಕೂಡ ಈ ನಿಟ್ಟಿನಲ್ಲಿ ಕೆಲಸ ಮಾಡ್ತಾರೆ. ಅವರ ಒಂದು ಜಯಂತ್ಯೋತ್ಸವನ ಅವ್ರನ್ನ ನೆನೆಯುವಂಥ ಕಾರ್ಯನ ಮಾಡ್ತಾರೆ. ನಾನು ಕೂಡ ಈ ನಿಟ್ಟಿನಲ್ಲಿ ಏನೇನು ರೂಪುರೇಷೆಗಳನ್ನ ಮಾಡಬೇಕು ಅದನ್ನು ನಾನು ಮಾಡ್ತೀನಿ. ಒಳ್ಳೆ ಸಜೆಷನ್ ಕೊಟ್ರಿ, ಥ್ಯಾಂಕ್ ಯು.